ಮನುಷ್ಯನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗವಾಗಿದ್ದು ತಲೆ ಮತ್ತು ಎರಡು ಭುಜಗಳ ನಡುವೆ ಬರುವುದೇ ಕತ್ತು ಅಂತ ನಾವು ಹೇಳ್ತೀವಿ. ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬಹುದು. ಕತ್ತಲ್ಲಿ ಮಾತ್ರ ಉಳುಕಿದೆ ಅಂತ ಹೇಳ್ತಾರೆ. ಕೆಲವರಿಗೆ ಆ ಎರಡು ಭುಜಗಳಲ್ಲೂ ಹರಡತ್ತೆ, ಕೆಲವರಿಗೆ ಮೇಲ ಬೆನ್ನಿನ ಭಾಗದಲ್ಲಿನೂ ಕತ್ತು ನೋವು ಬರೋ ಸಾಧ್ಯತೆಗಳಿದೆ. ಅಂಡ್ ಎಸ್ಪೆಷಲಿ ಹೆಂಗಸರಿಗೆ ಈ ಕತ್ತು ನೋವು ಬಹಳ ಬೇಗ ಎಫೆಕ್ಟ್ ಆಗತ್ತೆ. ಅಂಡ್ ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ 5ರಲ್ಲಿ 2ರಿಂದ 3 ಜನ ಇತ್ತೀಚೆಗೆ ಕತ್ತು ನೋವಿನಲ್ಲಿ ನರಳ್ತಿದ್ದಾರೆ. ಇದಕ್ಕೆ ಕತ್ತು ನೋವನ್ನ ನಾವು 2 ರೀತಿಯಲ್ಲಿ ವಿಂಗಡಿಸ್ಬೋದು. ಮೊದಲನೇ ರೀತಿಯಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಅದು ಹುಟ್ಟುಕೊಳ್ಳೋ ರೀತಿ. ಕತ್ತು ನೋವು ಎಲ್ಲಿ ಶುರು ಆಗತ್ತೆ ಅನ್ನೋದರ ಬೇಸಿಸ್ ಮೇಲೆ ನಾವು ಕತ್ತು ನೋವನ್ನ ಹೇಳ್ಬೋದು. ಮೊದಲನೇದು ಬಂದು ನಾವು ಅದನ್ನ ಆಕ್ಸಿಯಲ್ ನೆಕ್ ಪೇನ್ ಅಂತ ಹೇಳ್ತೀವಿ. ಆಕ್ಸಿಯಲ್ ನೆಕ್ ಪೇನ್ ಅಂದ್ರೆ ನೋವು ಶುರುವಾಗಿ ಕತ್ತಿನ ತನಕ ಮಾತ್ರ ನೋವು ಇರ್ತದೆ. ಇನ್ನೊಂದು ಬಂದು ರೆಡಿಕ್ಯುಲರ್ ನೆಕ್ ಪೇನ್ ಅಂತ ಹೇಳ್ತೀವಿ. ರೆಡಿಕ್ಯುಲರ್ ನೆಕ್ ಪೇನ್ ಅಂತ ಅಂದ್ರೆ ಕತ್ತಿನ ನೋವು ಶುರುವಾಗಿ ಎರಡು ಭುಜಕ್ಕೂ ಹರಡಿ ಬೆನ್ನ ಮೇಲಿನ ಬೆನ್ನು ಅಪ್ಪರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಅಲ್ಲಿ ತನಕ ಹೋಗಿದ್ದು ಕತ್ತು ನೋವು ಕೆಲವೊಮ್ಮೆ ಬೆರಳುಗಳಿಗೂ ಸಹ ಹರಡತ್ತೆ. ಇದನ್ನ ನಾವು ಕತ್ತು ನೋವಿನ ಕೆಲವೊಂದು ರೀತಿ ಅಂತ ಹೇಳ್ಬೋದು. ಕತ್ತು ನೋವು ಕಾಣಿಸ್ಕೋಬೇಕಾದ್ರೆ ನಮ್ಗೆ ಬೇಸಿಕಲಿ ಚುಚ್ಚೋ ರೀತಿ ಕಾಣಿಸತ್ತೆ, ಅಥವಾ ಉರಿ ಬರೋ ತರ ಇರತ್ತೆ, ಅಥವಾ ಒಂಥರ ಜೂಮ್ ಜೂಮ್ ಅನ್ನತ್ತೆ. ಅದು ಯಾವ ಸ್ಟೇಜ್ ಅಲ್ಲಿ ನಮ್ಗೆ ಪೇಷಂಟ್ ಬಂದು ನಮ್ಗೆ ತೋರಿಸ್ಕೊಳ್ತಾರೋ ಸ್ಟೇಜಿನ ಸ್ಟೇಜಿನ ಪರಿಸ್ಥಿತಿಯ ಮೇಲೆ ಕತ್ತು ನೋವುದು ನಾವು ಟಿಪ್ಪಣಿನ ಹೇಳ್ತೀವಿ. ಅಂದ್ರೆ ಇದು ಈ ಸ್ಟೇಜ್ ಅಲ್ಲಿ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಎಸ್ಪೆಷಲಿ ಪೋಸ್ಟ್ ಕೋವಿಡ್ ನಂತರ ಒಂದು ಭಂಗಿ ಅಂದ್ರೆ ಪೋಸ್ಚರ್ ನಾವು ಹೇಗ್ ಮೇಂಟೈನ್ ಮಾಡ್ತೀವಲ್ಲ ಅದೆಲ್ಲ ಬಹಳ ಚೇಂಜಸ್ ಆಗೋಗಿದೆ. ಎಸ್ಪೆಷಲಿ ಯಾಕಂದ್ರೆ ಬಹಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಅಡ್ಜಸ್ಟ್ ಆಗೋಗಿದ್ದಾರೆ. ಅಂಡ್ ತುಂಬಾ ಸ್ಕೂಲ್ಸ್ ಕಾಲೇಜಸ್ ಅಲ್ಲೆಲ್ಲ ಏನಾಗ್ತಾ ಇದೆ ಅಂದ್ರೆ ಎಲ್ಲಾನು ನಿಮ್ಗೆ ಆನ್ಲೈನ್ ಮುಖಾಂತರನೇ ಕ್ಲಾಸಸ್ ನಡೆಯೋದ್ರಿಂದ ಕತ್ತು ನೋವು ಅಂದ್ರೆ ಒಂದು ವ್ಯಕ್ತಿ ತನ್ನ ಭಂಗಿ ಅಂದ್ರೆ ಪೋಸ್ಚರ್ ಮೇಂಟೈನ್ ಮಾಡೋ ರೀತಿಯೇ ಚೇಂಜ್ ಆಗೋಗಿದೆ. ಹಂಗಾಗಿ ಕತ್ತು ನೋವು ಬಹಳ ಕಾಮನ್ ಆಗೋಗಿದೆ. ಎಸ್ಪೆಷಲಿ ಹೆಂಗಸರಿಗೆ ಈ ಕತ್ತು ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತದೆ. ಮತ್ತೆ 5ರಲ್ಲಿ 2 ತಪ್ಪಿದ್ರೆ 3 ವ್ಯಕ್ತಿಗೆ ಈ ಕತ್ತು ನೋವು ಬರುತ್ತದೆ. ಎಸ್ಪೆಷಲಿ ಒಂದು 20 ವಯಸ್ಸಿನಿಂದ 45 ವಯಸ್ಸಲ್ಲಿ ಇರೋರಿಗೆ ಈ ಕತ್ತು ನೋವು ಬಹಳ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತದೆ. ಕತ್ತು ನೋವು ಕಾರಣಗಳು ಅಂತ ಕೇಳಿದ್ರೆ ಅದು ನಾನು ಮುಂಚೆನೆ ಹೇಳಿದಂಗೆ ಅದು 2 ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಕ್ಸಿಯಲ್ ನೆಕ್ ಪೇನ್ ಅಂತ ಹೇಳ್ತೀವಿ, ಅಥವಾ ರೆಡಿಕ್ಯುಲರ್ ನೆಕ್ ಪೇನ್ ಅಂತ ಹೇಳ್ತೀವಿ. ಆಕ್ಸಿಯಲ್ ನೆಕ್ ಪೇನ್ ಅಂದ್ರೆ ಕತ್ತಲ್ಲೇ ನೋವು ಶುರುವಾಗಿದ್ದು ಕತ್ತಲ್ಲೇ ಅದು ಇದಾಗತ್ತೆ, ಏನು ನೋವು ಕಾಣಿಸ್ಕೊಂಡು ಅಲ್ಲೇ ಉಳ್ಕೊಳತ್ತೆ ನೋವು. ಎಲ್ಲೂ ಮೇಲಿನ ಭಾಗದ ಬೆನ್ನಿಗೆ ಅಥವಾ ಭುಜಕ್ಕೆ ಹರಡೋದಿಲ್ಲ. ಇಂಥ ನೋವು ನಮ್ಗೆ ಯಾವ್ದಾದ್ರು ಮಸ್ಕ್ಯುಲರ್ ಸ್ಟ್ರೈನ್ ಆಗಿರ್ಬೋದು, ಅಂದ್ರೆ ಹಿಂದಿನ ದಿನ ಮಲ್ಕೊಳ್ಳೋ ರೀತಿ ವ್ಯತ್ಯಾಸ ಆಗಿದ್ದು, ಅಥವಾ ದಿಂಬಲ್ಲಿ ಹೈಟ್ ಜಾಸ್ತಿ ಆಗಿದ್ದು, ಅಂತ ಕಾರಣಗಳಲ್ಲಿ ಮಸ್ಕ್ಯುಲರ್ ಪೇನ್ ಬಂದು ಅಂದ್ರೆ ಮಾಂಸಖಂಡಗಳು ಹಿಡ್ಕೊಂಡಾಗ ಅಥವಾ ಯಾವ್ದಾದ್ರು ಸ್ಟ್ರೈನ್ ಆದಾಗ ಕತ್ ನೋವು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ರೆಡಿಕ್ಯುಲರ್ ನೆಕ್ ಪೇನ್ ಅನ್ನೋದು ನಾವ್ ಏನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರ್ಬೋದು, ಅಥವಾ ಬ್ರೇಕಿಲ್ ನ್ಯೂರಾಲಜಿಯಾ ಅಂತೀವಿ. ಇಂಥ ಕಾರಣಗಳಿಂದಾನು ನಮ್ಗೆ ಕತ್ ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿದೆ. ಇದನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ರೆ ವಯೋಮಿತಿ ಎಲ್ಲಾ ಜಾಯಿಂಟ್ಸ್ ಅಲ್ಲೂ ಅಷ್ಟೇನೆ ವೇರ್ ಅಂಡ್ ಟೇರ್ ಆಗಿ ಒಂದು ವಯಸ್ಸಿನ ನಂತರ, ಅಥವಾ ರಿಪೀಟೆಡ್ ಸ್ಟ್ರೈನ್ ಇಂಜುರಿ ಅಂತ ಹೇಳ್ತೀವಿ, ಅಂದ್ರೆ ಪ್ರತಿ ಒಂದು ಹಂತದಲ್ಲಿನೂ ಒಂದು ಭಾಗನ ನಾವು ಪದೇ ಪದೇ ಉಪಯೋಗಿಸಿದಾಗ ಸುತ್ತಮುತ್ತಲು ಇರೋ ಜಾಯಿಂಟ್ ಇರ್ಬೋದು, ಮಸಲ್ಸ್ ಇರ್ಬೋದು ವೀಕ್ ಆಗಿ ಕತ್ತು ನೋವು ಬರೋ ಸಾಧ್ಯತೆಗಳಿದೆ. ಇದು ಬಿಟ್ರೆ ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಸ್ಪೈನಲ್ ಸ್ಟಿನೋಸಿಸ್ ಅಂತ ಅಂದ್ರೆ ಕತ್ತಿನ ಮಧ್ಯದಲ್ಲಿ ಹೋಗ್ತಾ ಇರೋ ಒಂದು ನರ ಏನಿರತ್ತಲ್ಲ ಅದ್ರದ್ದು ಬೇರೆ ಒಂದು ಮೂಳೆಗೆ ಚುಚ್ಚಿ ನೋವು ಬರೋ ಸಾಧ್ಯತೆಗಳು ಇರುತ್ತದೆ. ಅಥವಾ ಯಾವ್ದಾದ್ರು ಆಕ್ಸಿಡೆಂಟ್ ಅಂದ್ರೆ ವಿಭಿನ್ನ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಕತ್ತಿಗೆ ಅಥವಾ ಭುಜಕ್ಕೆ ಆಕ್ಸಿಡೆಂಟ್ ಆದಾಗ ಕತ್ ನೋವು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಅಥವಾ
ಎಲ್ಲಿಂದಾನು ಹಾರಿ ಅಂದ್ರೆ ಬಿಲ್ಡಿಂಗ್ ಮೇಲಿಂದ ಕೆಳಗಡೆಗೆ ಎಗ್ರಿ ಬಿದ್ದಾಗ ಕತ್ ನೋವು ಬರೋ ಸಾಧ್ಯತೆಗಳಿರುತ್ತೆ. ಅಂಡ್ ಇತ್ತೀಚೆಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಸಿಕ್ಕಾಬಟ್ಟೆ ಆಗ್ತಾ ಇದೆ. ಸೊ ಹಂಗಾಗಿ ಆವಾಗ್ಲೂ ಕತ್ ನೋವು ಬರೋ ಸಾಧ್ಯತೆಗಳಿರುತ್ತದೆ. ಮತ್ತೆ ಎಸ್ಪೆಷಲಿ ಕ್ಯಾನ್ಸರ್ ಆಗಿರ್ಬೋದು, ಮೆನಿಂಜೈಟಿಸ್ ಆಗಿರ್ಬೋದು, ಇಂಥ ಕಾರಣಗಳಿಂದಾನು ಕತ್ ನೋವು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಅಂಡ್ ಬಹಳ ಮುಖ್ಯವಾದ ಕಾರಣ ಮೆಂಟಲ್ ಸ್ಟ್ರೆಸ್. ಇತ್ತೀಚಿನ ಕಾಲದಲ್ಲಿ ಮೆಂಟಲ್ ಸ್ಟ್ರೆಸ್ ಅನ್ನೋದು ಬಹಳ ಕಾಮನ್ ಆಗೋಗಿದೆ. ಯಾರೇ ಕೇಳಿದ್ರು ನನಗ್ ತಲೆ ನೋವ್ತಾ ಇದೆ, ಕತ್ ನೋವ್ತಾ ಇದೆ, ಇದು ಒಂಥರ ಎರಡು ಒಂದೇ ನಾಣ್ಯದ ಎರಡು ಮುಖಗಳ ತರ ಆಗೋಗಿದೆ. ಹಂಗಾಗಿ ನಾವು ಕತ್ ನೋವು ಆಗಿರ್ಬೋದು ಅಥವಾ ಯಾವ್ದೇ ಟೆನ್ಷನ್ ಇರ್ಬೋದು, ಅದನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ಟು ಒಂದಾದ್ಮೇಲೆ ಒಂದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋದಾಗ ಕತ್ ನೋವನ್ನ ನಾವು ಸಾಕಷ್ಟು ಕಮ್ಮಿ ಮಾಡ್ಕೋಬಹುದು. ಏನಾಗತ್ತೆ ಅಂತ ಅಂದ್ರೆ ಆ ನಾವು ಯಾವುದೇ ಒಂದು ಡಾಕ್ಟರ್ನ ಭೇಟಿ ಮಾಡಿದಾಗ ಅವರು ನೋವು ಕಮ್ಮಿ ಆಗ್ಲಿಕ್ಕೆ ಔಷಧಿ ಬರ್ಕೊಡ್ತಾರೆ. ನೋವು ಕಮ್ಮಿ ಆಗ್ಲಿಕ್ಕೆ ಔಷಧಿ ಬರ್ಕೊಟ್ಟಾಗ ಅದ್ರದ್ದು ಏನಾಗುತ್ತೆ, ಅದು ರೆಸಿಡಿಯಲ್ ಫಾರ್ಮ್ ಅಂತ ಏನ್ ಹೇಳ್ತೀವಲ್ಲ, ಅದು ಲಿವರ್ ಮತ್ತೆ ಕಿಡ್ನಿಯಲ್ಲಿ ಸೇರ್ಕೊಳ್ತದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಎರಡು ಹಾಳಾಗೋ ಸಾಧ್ಯತೆಗಳಿರುತ್ತದೆ. ಅದೇ ಫಿಸಿಯೋಥೆರಪಿನಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದೇ ಟ್ರೀಟ್ಮೆಂಟ್ ಬಹಳ ಒಳಗಡೆ ತನಕ ಹೋಗಲ್ಲ, ರೇಡಿಯೇಷನ್ ಆತರ ಯಾವ್ದು ಏನು ಎಫೆಕ್ಟ್ ಆಗಲ್ಲ. ಹಂಗಾಗಿ ಫಿಸಿಯೋಥೆರಪಿ ಬಹಳ ಮುಖ್ಯ, ಇಂಪಾರ್ಟೆಂಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅಂಡ್ ಇದರಲ್ಲಿ ಬಹಳ ವಿಧವಾದ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಯಾವುದೇ ಪೇಷಂಟ್ ನಮ್ಮಲ್ಲಿ ಬಂದಾಗ ಅವ್ರನ್ನ ಪೂರ್ತಿ ತರೋ ಚೆಕ್ಅಪ್ ಮಾಡಿ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಏನ್ ಟ್ರೀಟ್ಮೆಂಟ್ ಯಾವ್ದು ಕೊಟ್ರೆ ಬೆನಿಫಿಷಿಯಲ್ ಅಂತ ಅನ್ಸುತ್ತೋ ಬಹಳ ಟ್ರೀಟ್ಮೆಂಟ್ ವಿಧಾನಗಳು ಅವೈಲೇಬಲ್ ಇದೆ. ಅದನ್ನ ನೋಡಿ ಕೊಡ್ತೀವಿ. ಅದ್ರ ಜೊತೆಗೆ ಎಕ್ಸರ್ಸೈಸಸ್ ಹೇಳ್ಕೊಡ್ತೀವಿ. ಹೇಳ್ಕೊಟ್ಟಾಗ ಅವ್ರ ಮಜಲು ಸ್ಟ್ರೆಂಥನ್ ಆಗಿ ಸಾಕಷ್ಟು ದಿನ ನೋವಿನಲ್ಲಿ ನರಳದೆ ತಮ್ಮ ಲೈಫ್ ನ ಆರಾಮಾಗಿ ಮುಂದೂಡಿಸ್ಕೊಂಡು ಹೋಗ್ಬೋದು ಅವರು. ನೀವು ಕತ್ತು ನೋವಿನ ಒಂದು ಅಡಿಪಡಿಯಲ್ಲಿ ಕೇಳಕ್ ಹೋದ್ರೆ ನೀವು ನೋವು ಬಂದಿದ ಕೂಡಲೇ ನಮ್ನ ಭೇಟಿ ಆಗ್ಬಹುದು. ಅಂದ್ರೆ ಕತ್ತು ಉಳುಕಿದೆ ಅಂತ ನಿಮ್ಗೆ ಗೊತ್ತಾದಾಗ ಇಮಿಡಿಯೇಟ್ ಆಗಿ ನೀವು ನಮ್ನ ಭೇಟಿ ಮಾಡ್ಬೋದು. ಅಥವಾ ನೀವು ಡಾಕ್ಟರ್ ಹತ್ರ ಹೋಗಿ ಮತ್ತೆ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡ್ ಬರೋಷ್ಟಿಗೆ ಹೆಚ್ಚು ಕಮ್ಮಿ 10-15 ದಿನ ಆಗೋಗಿರತ್ತೆ. ಅವಾಗ್ಲೂ ಸಹ ನೀವು ಭೇಟಿ ಆಗ್ಬೋದು. ಆದ್ರೆ ನೀವು ಒಪಿನಿಯನ್ ಕೇಳಿದ್ರೆ ಯಾವ್ದೇ ನೋವು ಇರ್ಬೋದು, ಕತ್ತು ನೋವು ಇರ್ಬೋದು ಅಥವಾ ಬೇರೆ ಯಾವುದೇ ನೋವಿನ ಅಡಿಪಡಿಯಲ್ಲಿ ನೀವು ಆದಷ್ಟು ಬೇಗ ಒಂದು ಫಿಸಿಯೋಥೆರಪಿಸ್ಟ್ ನ ಭೇಟಿ ಆಗೋದು ಬಹಳ ಒಳ್ಳೆಯದು. ನಿಮ್ಗೆ ಇಮಿಡಿಯೇಟ್ ಟ್ರೀಟ್ಮೆಂಟು ಸಿಗತ್ತೆ. ನಂತರ ಅವರು ಎಕ್ಸರ್ಸೈಸಸ್ ಹೇಳ್ಕೊಡ್ತಾರೆ. ಎಕ್ಸರ್ಸೈಸಸ್ ನ ಮಾಡ್ಕೊಳ್ತಾ ಹೋಗಿ ನಿಮ್ಗೆ ಸಾಕಷ್ಟು ರಿಲೀಫು ಸಿಗತ್ತೆ. ತುಂಬಾ ದಿನ ನೀವು ಮೇಂಟೈನ್ ಮಾಡ್ಬೋದು. ಯೂಶಲಿ ಏನಾಗತ್ತೆ ಅಂತಂದ್ರೆ ನಮ್ಮಲ್ಲಿ ಬರೋ ಪೇಷಂಟ್ಸ್ ಅಂದ್ರೆ ಫಿಸಿಯೋಥೆರಪಿಗೆ ಜನರಲಿ ಬರೋ ಪೇಷಂಟ್ಸ್ ಎಲ್ಲ ದೇ ವಿಲ್ ಬಿ ಇನ್ ದಿ ಸಬ್ ಅಕ್ಯೂಟ್ ಸ್ಟೇಜ್ ಆಫ್ ಪೇನ್. ಅಂದ್ರೆ ನೋವು ಶುರುವಾಗಿದ ತಕ್ಷಣ ಬರಲ್ಲ. ಅವರು ಏನಾಗತ್ತೆ, 1 ವಾರ 10 ದಿನ ಅಥವಾ 1 ತಿಂಗಳು ಬಿಟ್ಟು ನಮ್ಮಲ್ಲಿ ತೋರಿಸ್ಕೊಳಕ್ ಬರೋ ಜನಗಳೇ ಜಾಸ್ತಿ ಇರೋದು. ಶೇಕಡ ಒಂದು 50-60% ವಿ ಗೆಟ್ ಪೇಷಂಟ್ಸ್ ಓನ್ಲಿ ಆಫ್ ಈ ಬೇಸಿಸ್ ಮೇಲೆನೆ, ಸಬ್ ಅಕ್ಯೂಟ್ ಪೇನ್ ಇರೋರೇನೆ. ಅಂತ ಟೈಮಲ್ಲಿ ಏನಾಗತ್ತೆ ಅಂತಂದ್ರೆ ಯೂಶಲಿ ಈ ಟ್ರೀಟ್ಮೆಂಟ್ ನಾವೇನೇ ಫಿಸಿಯೋಥೆರಪಿನಲ್ಲಿ ಏನೇ ಚಿಕಿತ್ಸೆ ಕೊಡ್ಬೋದು ಅಥವಾ ಏನೇ ಎಕ್ಸರ್ಸೈಸ್ ಹೇಳ್ಕೊಡ್ಬೋದು, ಆಲ್ಮೋಸ್ಟ್ ಅರೌಂಡ್ 8 to 9 months, ಆಲ್ಮೋಸ್ಟ್ ಅಬೌಟ್ ಎ ಇಯರ್ ತನಕ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ತದನಂತರನು ಅವ್ರು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಕೊಂಡು ಅವ್ರ ಬೇರೆ ಏನ್ ಇದಿರತ್ತಲ್ಲ, ಪ್ರೀ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಿ, ಪ್ರೀ ಮೆಡಿಕಲ್ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರೆ ಸಾಕಷ್ಟು ದಿನ ಮುಂದುವರಿಬಹುದು. ಫಿಸಿಯೋಥೆರಪಿ ಇಂದಾನೇ ಲೈಕ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನೋವು ಇಲ್ದೆ ನರಳದೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಫಿಸಿಯೋಥೆರಪಿಗೆ ಜನರಲಿ ಅಡ್ವೈಸಬಲ್ ಪೇಷಂಟ್ಸ್ ಅಂತ ಅಂದ್ರೆ ಇನ್ ಕಾಂಟ್ಯಾಕ್ಟ್ ಟು ಕತ್ತು ನೋವು ಅಂತ ಬಂದಾಗ ಕತ್ತು ಸ್ಟ್ರೈನ್ ಉಳ್ಕಿರ್ಬೋದು, ಸ್ಟ್ರೈನ್ ಆಗಿರ್ಬೋದು, ಸ್ಪ್ರೇನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಾಂಸಖಂಡ ಲೈಕ್ ಐಟೀಸ್ ಅಂತ ಹೇಳ್ತೀವಿ, ಟ್ರೆಪಿಸೈಟಿಸ್ ಇರ್ಬೋದು, ಅಥವಾ ಜನರಲ್ ಬ್ಯಾಕ್ ಪೇನ್ ಅಪ್ಪರ್ ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಶೋಲ್ಡರ್ ಪೇನ್ ಇರೋರು,
ಜನರಲಿ ಫಿಸಿಯೋಥೆರಪಿಗೆ ಅಡ್ವೈಸ್ ಮಾಡಿರ್ತಾರೆ ಇನ್ ಕಾಂಟ್ಯಾಕ್ಟ್ ಟು ದ ನೆಕ್ ಪೇನ್ ಅಂತ ತಗೊಂಡಾಗ. ಬಟ್ ಫಿಸಿಯೋಥೆರಪಿ ಇಸ್ ಆಲ್ವೇಸ್ ಅಡ್ವೈಸ್ ಟು ಆಲ್ಮೋಸ್ಟ್ ಆಲ್ ಪೇಷಂಟ್ಸ್ ನವ್ ಡೇಸ್. ನೀವು ಯಾವ ಒಂದು ಸ್ಟ್ರೈನ್ ಆಗಿರ್ಬೋದು, ಮಸಲ್ ಟೆನ್ಷನ್ ಇನ್ಕ್ರೀಸ್ ಆಗಿ ಯಾವ್ದೋ ಒಂದು ಊತ ಬಂದಿರ್ಬೋದು, ಅಥವಾ ಫ್ರಾಕ್ಚರ್ಸ್ ಇರ್ಬೋದು, ಡಿಸ್ಲೊಕೇಶನ್ಸ್ ಇರ್ಬೋದು, ಅಥವಾ ನೀವು ಗೈನಾಕ್ ಕೇಸಸ್ ತಗೊಂಡ್ರೆ ಆಂಟಿನೇಟಲ್ ಎಕ್ಸರ್ಸೈಸಸ್ ಇರ್ಬೋದು. ಸಾಕಷ್ಟು ಈ ಫಿಸಿಯೋಥೆರಪಿ ಅನ್ನೋದು ಬಹಳ ಒಂದು ದೊಡ್ಡ ಅಂಬ್ರೆಲಾನಲ್ಲಿ ಡಿವೈಡ್ ಆಗಿದ್ದು ಆಲ್ಮೋಸ್ಟ್ ಎಲ್ಲಾ ಮೆಡಿಕಲ್ ಫೀಲ್ಡ್ ಅಲ್ಲೂ ಫಿಸಿಯೋಥೆರಪಿ ಯೂಸ್ ಆಗುತ್ತೆ. ಯಾವಾಗ ಟ್ರೀಟ್ಮೆಂಟ್ ತಗೊಂಡು ಸಾಕಷ್ಟು ಟ್ರೀಟ್ಮೆಂಟ್ ನ ತಗೊಂಡಿರ್ತಾರೆ, ಅಬೌಟ್ ಎ ವೀಕ್ ಆರ್ 10 days ಟ್ರೀಟ್ಮೆಂಟ್ ತಗೊಂಡು ನೋವು ಸ್ವಲ್ಪನೂ ಕಮ್ಮಿ ಆಗಿಲ್ಲ ಅಂದಾಗ ವಿ ವುಡ್ ರೆಫರ್ ದೆಮ್ ಬ್ಯಾಕ್ ಟು ದ ಕನ್ಸಲ್ಟ್ ಡಾಕ್ಟರ್. ಅಥವಾ when we suspect the patient has some other medical issue which is unseen, uh, even then we advise them back to the consultant doctor. Athava when patient has a history of cancer irbodu, athwa any tumors irbodu, athwa some recent fractures irbodu, or when somebody has a metal implant and we need to treat those ಅದೇ ಏರಿಯಾನ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ರೆಫರಲ್ ಬಂದಾಗ we do avoid treating those cases. And sometimes even we do avoid treating ಮೆಂಟಲಿ ಇನ್ಸ್ಟೇಬಲ್ ಪೇಷಂಟ್ಸ್. ಯಾಕೆ ಅಂತ ಅಂದಾಗ ಅವ್ರಿಗೆ ನಾವು ಏನ್ ಹೇಳ್ತೀವಿ ಅಂತ ಅರ್ಥ ಆಗಲ್ಲ, ಅಥವಾ ಟ್ರೀಟ್ಮೆಂಟ್ ನಲ್ಲಿ ಏನ್ ನಡೀತಾ ಇರತ್ತೆ ಅಂತ ಅರ್ಥ ಆಗಲ್ಲ. ಮತ್ತೆ ನಾವು ಅವ್ರಿಗೆ ಏನೇ ಹೇಳಲಿಕ್ಕೆ ಹೋದ್ರು ಅವ್ರಿಗೆ ಅದು ತಲುಪೋದಿಲ್ಲ. ಮತ್ತೆ ಆ ಟ್ರೀಟ್ಮೆಂಟ್ ನಲ್ಲಿ ಅವ್ರಿಗೆ ಏನಾಗತ್ತೆ ಅಂದ್ರೆ ನಾವು ಒಂದು IFT ಅಂತ ಹೇಳ್ತೀವಿ, ವೇರ್ ವಿ ಗಿವ್ ವೈಬ್ರೇಷನ್ಸ್ ತರ ಕೊಡ್ತೀವಿ, ವಿಚ್ ಇಸ್ ನಾಟ್ advisable anta ಒಂದು when patients are incooperative we don't advise physiotherapy for them. There are like ಕೆಲವೊಂದು ವ್ಯಾಯಾಮಗಳನ್ನ ನಾನೀಗ ತೋರಿಸ್ಕೊಡ್ತೀನಿ which everybody can follow it daily ಮಾಡ್ಕೊಂಡ್ರೆ ಬಹಳ ಒಳ್ಳೇದದು. ಮೊದಲನೇದು ಬಂದು what we tell it as neck stretch, side neck stretch ಅಂತ ಹೇಳ್ತೀವಿ. ಕೂತ್ಕೊಂಡು ಹೀಗೆ when without raise ಎರಡು ಭುಜ ಎತ್ತದೆ, you have to just pull your head to the other side. Hold for 5 counts, 1 2 3 4 5, your neutral position, then you will go with your opposite side. 1 2 3 4 5 and neutral. This is exercise number 1. ಹೀಗೆ ಮಾಡಿದಾಗ ಆಪೋಸಿಟ್ ಸೈಡ್ ಅಲ್ಲಿ ನಿಮ್ಗೆ ಸ್ಟ್ರೆಚ್ ಗೊತ್ತಾಗಬೇಕು. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಏನ್ ಹೇಳ್ತೀವಿ ಅಂದ್ರೆ ಸೈಡ್ ರೊಟೇಷನ್ ಅಂತ ಹೇಳ್ತೀವಿ. ದಟ್ ಇಸ್ ಪಕ್ಕಗೆ ತಿರುಗಿ ನೋಡೋದು, ಲೈಕ್ ದಿಸ್. 1 2 3 4 5 ನ್ಯೂಟ್ರಲ್, ಮತ್ತೆ ಇನ್ನೊಂದ್ ಸೈಡ್ 1 2 3 4 5 ನ್ಯೂಟ್ರಲ್. ಇದು ಎರಡನೇ ಎಕ್ಸರ್ಸೈಸ್. ಮೂರನೇ ಎಕ್ಸರ್ಸೈಸ್ ಬಂದು ವಿ ಟೆಲ್ ಇಟ್ ಚಿನ್ ಟಕ್. ಹೀಗೆ 1 2 3 4 5 ನ್ಯೂಟ್ರಲ್, 1 2 3 4 5 ನ್ಯೂಟ್ರಲ್. ಇದು ಥರ್ಡ್ ಎಕ್ಸರ್ಸೈಸ್. ಫೋರ್ತ್ ಎಕ್ಸರ್ಸೈಸ್ ಬಂದು ಎರಡು ಕೈಯಿಂದ ಹೀಗೆ ತಲೆನ ಹಿಂದಕ್ಕೆ ತಳ್ಕೊಳ್ತಾ ಇರ್ಬೇಕು, ಮತ್ತೆ ತಲೆನ ಮುಂದಕ್ಕೆ ತಳ್ಕೊಳ್ತಾ ಇರ್ಬೇಕು. ನೆಕ್ ಕತ್ತಲ್ಲಿ ವೈಬ್ರೇಷನ್ಸ್ ಬಂದಂಗ ಅನ್ಸುತ್ತೆ. 10 ಸೆಕೆಂಡ್ ಅಥವಾ 10 ಕೌಂಟ್ ತನಕ ಹೋಲ್ಡ್ ಮಾಡಿ ಯು ಹ್ಯಾವ್ ಟು ರಿಲ್ಯಾಕ್ಸ್ ದಿಸ್ ವೇ. 1 2 3 4 5 6 7 8 9 10 ಮತ್ತೆ ಬಿಡಿ. ಇದು ಮೊದಲನೇದು. ಇದೇ ರೀತಿ ಹಿಂದಕ್ಕೆ 1 2 3 4 5 6 7 8 9 10. ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 9 10. ಮತ್ತೆ ಇನ್ನೊಂದ್ ಸೈಡ್ 1 2 3 4 5 6 7 8 9 10. ಈ 7 ವ್ಯಾಯಾಮನ ನೀವು ಡೈಲಿ ಅಟ್ಲೀಸ್ಟ್ ಪ್ರತಿಯೊಂದು ಎಕ್ಸರ್ಸೈಸ್ ನಾನು ಇವಾಗ ತೋರಿಸಿದ್ ಒಂದೊಂದ್ ಸಲಿ, ಪ್ರತಿಯೊಂದು 10 ಸಲಿ ರಿಪೀಟ್ ಮಾಡಿ ಡೈಲಿ ಅಟ್ಲೀಸ್ಟ್ 2 ಸಲಿ ಮಾಡ್ಕೊಂಡ್ರೆ ಇಟ್ ವುಡ್ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ.